ನಾನು ಮತ್ತು ಮೇಸ್ತ್ರಿ ಅಣ್ಣ ಇಬ್ಬರೂ ಬಂದು ಕಂಬಿ ಕಾಯೋ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ರಾತ್ರಿ ಎಲ್ಲ ನಾನು ಮತ್ತು ಪಾಪ ಮೇಸ್ತ್ರಿ ಅಣ್ಣ ಇಬ್ಬರೂ ಇಲ್ಲೇ ಕಂಬಿ ಹಾಕ್ಸಿರೋದ್ರಿಂದ ಕಾಯಬೇಕು. ಕಡ್ರುಗಳು ಜಾಸ್ತಿ ನಾವು ಇರೋಂಥ ಏರಿಯಾದಲ್ಲಿ. ಸೊ ಅದಕ್ಕೋಸ್ಕರ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾನು ವ್ಲಾಗ್ನಾಗ ಶುರು ಮಾಡ್ತಾ ಇದ್ದೀನಿ. ಒಂದು 2-3 ಡೇಸ್ ಆಗಿರ್ಬೇಕೇನೋ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಸೊ ಏನಕ್ಕೆ ಗ್ಯಾಪ್ ಬಿಟ್ಟಿದೆ ಅಂತ ಹೇಳಿದ್ರೆ, ಮನೆ ಕೆಲಸ ಬಂದುಬಿಟ್ಟು ಸೆಂಟ್ರಿಂಗ್ ಎಲ್ಲ ಹೊಡೆದು ಮೋಡ್ಗೆ. ಸೊ 2 ದಿನ ಮಳೆ ಕಂಟಿನ್ಯೂಸ್ ಆಗಿ ಹೊಡಿತಿದೆ. ಸೊ ಅದಕ್ಕೋಸ್ಕರ ಸೊ ಅದಾದಮೇಲೆ ಸೆಂಟ್ರಿಂಗ್ ಆದಮೇಲೆ ಯಾವ ಕೆಲಸನೂ ಮಾಡಿರಲಿಲ್ಲ. ಸೊ ಇವತ್ತು ಬಂದ್ಬಿಟ್ಟು ನೆಕ್ಸ್ಟ್ ಏನು ಸ್ಟೆಪ್ ಕೆಲಸ ಇರುತ್ತೆ, ಸೆಂಟ್ರಿಂಗ್ ಎಲ್ಲ ಹೊಡೆದ ಮೇಲೆ ಮೋಡ್ಗೆ ಹೆಂಗೆ ಕೆಲಸ ಇರುತ್ತೆ. ಸೊ ಅದನ್ನು ಮಾಡ್ಸೋಣ ಅಂದ್ಬಿಟ್ಟು ಅಂದ್ಕೊಂಡು ಬಂದಿದ್ದೀನಿ ಸೈಟ್ ಹತ್ರ. ಇವಾಗ ಸ್ವಲ್ಪ ಮೆಟೀರಿಯಲ್ಗಳು ತಂದು ಕೊಡಬೇಕು. ಯಾವ ಥರ ಮಳೆ ಬರ್ತೈತೆ, ಮೋಡ ನೋಡಿ ಹೆಂಗೆ ಮುಚ್ಕೊಂಡೈತೆ ಎಲ್ಲ ಪೂರ್ತಿ. ನೈಟಿಂದ ಬರ್ತಿರೋ ಮಳೆ ಇನ್ನೂ ಬರ್ತಾನೆ ಐತೆ ಲೈಟಾಗಿ. ಸೊ ಹಿಂಗಿದ್ದಾಗ ಕೆಲಸ ಮಾಡೋಕ್ಕಾಗಲ್ಲ. ಸೊ ಕಂಬಿ ಕಟ್ಟೋ ಕೆಲಸ ಮತ್ತು ಚಾಪೆ ಹಾಕ್ಸ್ತಾರೆ ಗೊತ್ತಾ, ಮೋಲ್ಡ್ ಹಾಕೋಕ್ಕಿಂತ ಮುಂಚೆ ಚಾಪೆಗೆ ಮತ್ತು ಸೆಂಟ್ರಿಂಗ್ ಬಂದು ಆಯಿಲ್ ಹಾಕಬೇಕು. ಆಯಿಲ್ ಹಾಕಿದ್ಮೇಲೆ ಚಾಪೆ ಅವ್ರಿಗೆ ಬಂದು ಚಾಪೆ ಎಲ್ಲ ಹಾಕಬೇಕು. ಅದಾದಮೇಲಿಂದ ಅದ್ರ ಮೇಲೆಗಡೆ ಕಂಬಿ ಕಟ್ಟಬೇಕು. ಅದ್ರ ಮೇಲ್ಗಡೆ ಎಲೆಕ್ಟ್ರಿಕ್ ಕೆಲಸ ಮಾಡಬೇಕು, ಇದು ಲೈನ್ ತೊಗೊಳೋದು. ಸೊ ಇಷ್ಟೆಲ್ಲ ಆಗಬೇಕು ಅಂತಂದರೆ ಮಳೆ ಇರಬಾರ್ದು. ಬಟ್ ಮಳೆ ಬರ್ತಾಯಿದೆ, ನೋಡುವಾಗ ಹೆಂಗಾಗತ್ತೆ, ಎಷ್ಟು ಕೆಲಸ ಮಾಡಿಸ್ತೀನಿ ಏನು ಇರ್ತಾ ಅಂತ. ಸೊ ಮೇಲೆ ಬನ್ನಿ ತೋರಿಸ್ತೀನಿ ನಿಮಗೆ. ಕೆಳಗಡೆ ನೋಡಿದ್ರೆ ಗೊತ್ತಾಗಲ್ಲ, ಇವಾಗ ನೋಡಿ ಗೊತ್ತಾಗುತ್ತೆ ನಿಮಗೆ. ಮಳೆ ಬಂದು ಯಾವ ಥರ ಮೇಲೆ ನೋಡಿ, ಶೀಟ್ ಮೇಲ್ಗಡೆ ಎಲ್ಲ ಈ ಥರ ಆಗಿದೆ ನೀರು. ಸೊ ಸ್ವಲ್ಪ ರಿಸ್ಕು ಮಾಡೋದಕ್ಕೆ, ಕಂಬಿ ಕಟ್ಟೋರಿಗಾಗಲಿ ಅಲ್ಲ ಯಾರದೇ ಆದರೂ ಈ ಜಾರತ್ತಿದ್ದು ಮೇಲ್ಗಡೆ ಆಯಿಲ್ ಹಾಕಿರ್ತಾರೆ ಗೊತ್ತಾ ಅಷ್ಟೇ. ಸೊ ಅದೇ ನೀರು ಬಿದ್ದ ಮೇಲೆ ಈ ಥರ ಇದೆ. ಇದ್ರ ಮೇಲೆ ಕಾಲಿಟ್ರೆ ಪಕ್ಕ ಜಾರ್ತದೆ. ಸೊ ನೋಡುವ ಬರ್ತಾರೆ ಇವತ್ತು ಯಾರು ಬಂದರೆ ಏನು ಕೆಲಸ ನಡೆಯುತ್ತೆ ಏನಂತ ತೋರಿಸ್ತೀನಿ. ಹಂಗೆ ಮೆಟೀರಿಯಲ್ ಬೇಕು, ಮೆಟೀರಿಯಲ್ ಏನಂತ ನಂಬರ್ಗೆ ಹೋಗಬೇಕು ಅನ್ನೋದನ್ನು ಸೊ ಮುಂದೆ ನೋಡ್ತೀರಾ. ಚಾಪೆ ಬಂದಿದ್ದಾರೆ. ಈಗ ಫಸ್ಟು ಪೇಪರ್ನ ಹಾಕ್ಕೊಂಡು ಪ್ಲಾಸ್ಟಿಕ್ಕು ಅದ್ರ ಮೇಲ್ಗಡೆ ನೀಟಾಗಿ ಪೂರ್ತಿ ಎಲ್ಲ ಕಡೆ ನೀವೀಗ ನೀಟಾಗಿ ಚಾಪೆ ಹಾಕೊಂಡು ಬರ್ತಾರೆ. ಸೊ ಆಯಿಲೆಲ್ಲ ಹಾಕ್ಬಿಟ್ಟು ಹೋದ್ರು, ನಿಮ್ಗೆ ತೋರ್ಸೋಕ್ಕಾಗಿಲ್ಲ ಆಯಿಲ್ ಹಾಕೊಟ್ಟು ಹೋಗಿದ್ದು. ಇವಾಗ ಚಾಪೆ ಹಾಕ್ಬಿಡ್ತಾರೆ. ಪೇಪರ್ ಹಾಕಾಯ್ತು. ಪೇಪರ್ ಮೇಲೆ ಚಾಪೆ ಹಾಕೊಂಡು ನೀಟಾಗಿ ಪಿನ್ ಮಾಡ್ತಾರೆ. ಏನಕ್ಕಂದ್ರೆ ಗಾಳಿಗೆ ಅದು ಆರೋಗ್ಯ ಕಂಪ್ಲೀಟ್ ಆಗ್ತದೆ ಅಂತ. ಸೊ ಇದ್ರ ಮೇಲೆಗಡೆನೆ ಕಂಬಿ ಕಟ್ಟೋದೆಲ್ಲ ಇರೋದ್ರಿಂದ ನೀಟಾಗಿ ಇದನ್ನು ಪಿನ್ ಮಾಡ್ಕೊಳ್ತಾರೆ ಎಲ್ಲ ಕಡೆ ನೀಟಾಗಿ. ಸೊ ಇಷ್ಟು ಈಗ ಹೆಂಗೆ ಆಗ್ತಿದ್ದಾರೆ ಎಲ್ಲ ಕಡೆ ಈಗ ಮೇಲ್ಗಡೆ ಪೂರ್ತಿ ಸಜ್ಜಾಗಿದೆ ಎಲ್ಲ. ಸ್ಟೇರ್ ಕೇಸಿಗೆ ಏನು ಇದೆ ಮೇಲ್ಗಡೆ ಅದು ಎಲ್ಲ ಕಡೆ ಕಂಪ್ಲೀಟಾಗಿ ಹಾಕೊಂಡು ಬರ್ತಾರೆ. ಮೆಟೀರಿಯಲ್ ಹಾಕೋಕೆ ಬಂದ್ವಿ ಕಬ್ಬಣ ಮೌಡ್ಗೆ. ಬನ್ನಿ ಹಾಕ್ಸ್ಕೊಂಡು ಹೋಗೋಣ. ಎಷ್ಟಾಗತ್ತೆ ಏನು ಇತ್ತ ಅಂತ ಮೌಡ್ಗೆ ಗೊತ್ತಾಗತ್ತೆ, ಎಷ್ಟು kg ಬೇಕು ಏನು ಅಂತ ನೋಡ್ಕೊಂಡು. ಸೊ ಕಬ್ಬಣ ಯಾವ ಸೈಜ್ದು ಎಷ್ಟೆಷ್ಟು ಬೇಕು ಅಂತ ಇಟ್ಟಿದ್ದೀವಿ. ಸೊ ಇಲ್ಲಿ ಲೋಡ್ ಮಾಡೋದು ಕೊಟ್ಟಿದ್ದಾರೆ. ಸೊ ಇವಾಗ ಎಲ್ಲ ಲೋಡ್ ಮಾಡ್ತಾರೆ. ನೋಡೋದು ಎಷ್ಟು kg ಬರುತ್ತೆ ಟೋಟಲ್ಲು ರಾಡ ಮೌಡ್ಗೆ ಎಷ್ಟಾಗತ್ತೆ ನೋಡಿ. ಯಾರಾದ್ರು ಗೊತ್ತಾಗೋದು ನಿಮ್ಗೆ ಮನೆ ಸೈಜು ಹೇಳ್ತೀನಿ ನಾನು ನಿಮಗೆ. ನೆಕ್ಸ್ಟ್ ಮುಂದೆ ಬರೋ ವೀಡಿಯೋದಲ್ಲಿ ಹೇಳ್ತೀನಿ. ಅಂದರೆ ಈ ವಿಡಿಯೋದಲ್ಲಿ ಆದರೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಇದು ಹಾಕ್ತಿದ್ದಾರೆ. ಸೊ ನಿಮಗೆ ಕಾಣಿಸ್ತಿರುತ್ತೆ ನೋಡ್ಕೊಳ್ತೀನಿ. ವೆಯ್ಟ್ ಗೈಸ್, ಕಬ್ಬನ ಹಾಕೊಂಬರೋ ಅಷ್ಟು ಫುಲ್ ಮಳೆ ಬಂದ್ಬಿಡ್ತು ಅಂದ್ಕೊಳ್ಳಿ. ಹಾಂ ಗಾಡಿ ಕहाँ जाता? हाँ इधर गाड़ा है ना, इधर डालना. हाँ वो बारिश आ रहा है, गाड़ी हल जाएगा. ಗೈಸ್ ಮಳೆ ಬಂದ್ಬಿಡ್ತು. ನೆನ್ಕೊಂಡು ನಾನು ಮತ್ತು ಮೇಸ್ತ್ರಿ ಇಬ್ಬರು ಹೋಗಿದ್ವಿ. ಸೊ ಅವ್ರೊಂದು ಗಾಡಿ ನಾವೊಂದು ಗಾಡೀಲಿ
ನೆನ್ಕೊಂಡು ಬಂದಿದ್ದೀವಿ. ಜೋರು ಮಳೆ ಆಗೋಯ್ತು ಅಂದ್ಕೊಳ್ಳಿ. ಇವತ್ತು ಕಂಬಿ ಕಟ್ಟೋ ಕೆಲಸ ಆಗಲ್ಲ ಗೈಸ್, ಮಳೆಯಲ್ಲಿ ಮಾಡೋಕ್ಕಾಗಲ್ಲ. ಸೊ ಕಂಬಿ ಹಾಕ್ಸಿದ್ವಿ ಬೆಳಗಿನ ಜಾವ, ನಾಳೆ ಬೆಳಗ್ಗೆ 6 ಗಂಟೆಗೆ ಬರ್ತಾರೆ ಕೊಂಡು ನೆನ್ಕೊಂಡು ಬಂದು ನಾನಂತೂ. ಸೊ ಇಲ್ಲಿ ಹಾಕ್ಸ್ತಾ ಇದ್ದೀವಿ. ಹಾಕ್ಸ್ಬಿಟ್ಟು ಇವತ್ತೆಲ್ಲ ಕಾವಲು ಇರಬೇಕು. ಏನಕ್ಕಂದರೆ ಕಬ್ಬಣಗಳು ಎತ್ಕೊಂಡು ಹೊಂಟೋಗ್ತಾರೆ. ಸೊ ಏನೋ ವ್ಯವಸ್ಥೆ ಮಾಡಬೇಕು ಈಗ ನೋಡ್ಕೊಳ್ಳೋಕ್ಕಿಲ್ಲಿ. ನಮ್ಮ ವರ್ಧನ ನೋಡಿ ನೆನ್ಕೊಂಡು ಬಂದವ್ರೆ. ಫುಲ್ ನೆನ್ಬಿಟ್ಟೆ, ಚಳಿ ಆಗ್ತೈತೆ. ಏನು ಮಳೆ. ಸೊ ಇಳಿಸ್ತವ್ರೆ. ಫೋನೆಲ್ಲ ಒದ್ದಾಗ್ಬಿಟ್ಟಿರುತ್ತೆ, ವಿಡಿಯೋ ಮಾಡೋಕ್ಕೂ ಆಗ್ತಿಲ್ಲ. ನಾವು ಅರ್ಧ ಇವತ್ತೆಲ್ಲ ಕಾಲು ಇರಬೇಕು. ಹೆಂಗಿರೋದು, ಮಾಡ್ಕೊಳ್ಳೋದು ಇದನ್ನು ಮೆಟೀರಿಯಲ್ನ ಅಂತ ಅನ್ನೋದೇ ತಲೆನೋವು ಹೋಗುತ್ತೆ. ಸೊ ಮೇಲ್ಗಡೆ ಚಾಪೆ ಹಾಕಿ ಮಾಡಿ ಮುಗಿಸಿದ್ದಾರೆ. ತೋರಿಸ್ತೀವಿ. ಚಾಪೆ ಎಲ್ಲ ಆಯಿತು ಹಾಕಿ, ಫುಲ್ ಚಾಪೆ ಎಲ್ಲ ಹಾಕಿ ರೆಡಿ. ಇನ್ನೇನು ಬೆಳಗ್ಗೆ ಕಂಬಿ ಕಟ್ಬೇಕಷ್ಟೇ. ವೈಸ್ ಟೋಟಲ್ ಬಂದ್ಬಿಟ್ಟು ಮೋಲ್ಡ್ಗೆ ನನಗೆ ಈ ಒಂದು ಸ್ಟೀಲ್ ಏನಂತ ಹೇಳ್ತಾರೆ ಕಬ್ಬಣ. ಸೊ ಇದು ಬಂದ್ಬಿಟ್ಟು ಟೋಟಲ್ಲು 1350 kg ಟೋಟಲ್ ಬಂದಿರೋದು. ಸೊ ಓಕೆನಾ, ಕಂಬಿ ಕಟ್ಟರು ಹೇಳಿದರು ಎಷ್ಟೆಷ್ಟು ಯಾವ್ಯಾವ ಸೈಜ್ ಎಷ್ಟೆಷ್ಟು ಬೇಕು ಅಂತೇಳಿ ಬಂಡ್ಲು ತೊಗೊಂಡಿದ್ದೀನಿ. ಟೋಟಲ್ ಬಂದ್ಬಿಟ್ಟು 1350 kg ಬಂದಿದೆ. ಬಟ್ ನಮ್ಮ ಮನೆ ಸೈಜ್ ಬಂದ್ಬಿಟ್ಟು ಹೇಳ್ತೀನಿ ಎಷ್ಟಕ್ಕೆ ಇಷ್ಟು ಮೋಲ್ಡ್ ಬೇಕಾಯಿತು ಕಂಬಿ ಅಂತ. ನಮ್ಮನೆ ಸೈಜ್ ಬಂದ್ಬಿಟ್ಟು 25ಕ್ಕೆ 33 ಟೋಟಲ್ ಕನ್ಸ್ಟ್ರಕ್ಷನ್ ಸೈಟ್ ಅದು ಸೈಜು. ಸೊ ಇಷ್ಟಕ್ಕೆ ಮೋಲ್ಡ್ಗೆ ಮತ್ತು ಮೇಲ್ಗಡೆ ಒಂದು ಸ್ಟೇರ್ ಕೇಸ್ ಏನು ಬರುತ್ತೆ ಕನೆಕ್ಟೆಡ್. ಸೊ ಅದಕ್ಕೆ ಸೇರಿ ಬೀಮ್ ಎಲ್ಲ ಸೇರಿ ಎಲ್ಲದಕ್ಕೂ ಕೂಡ ಬಂದಿರೋದು ಟೋಟಲ್ 1350 kg ಇಲ್ಲಿ ಇವಾಗ ಮೋಲ್ಡ್ಗೆ ಬೇಕಾಗಿರೋ ರಾಡು. ಸೊ ಗೈಸ್ ಇವಾಗ ಸೈಟ್ ಹತ್ರ ಇದ್ದೀವಿ. ನಾನು ಮತ್ತು ಮೇಸ್ತ್ರಿ ಅಣ್ಣ ಇಬ್ಬರೂ ಬಂದು ಕಂಬಿ ಕಾಯೋ ಕೆಲಸ ಮಾಡ್ತಾಯಿದ್ದೀವಿ. ಕತ್ಲಲ್ಲಿ ಕಾಣಿಸ್ತಿದೆಯಲ್ಲೋ ಗೊತ್ತಿಲ್ಲ ವಿಡಿಯೋ. ಸೊ ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತು ರಾತ್ರಿ ಎಲ್ಲ ನಾನು ಮತ್ತು ಪಾಪ ಮೇಸ್ತ್ರಿ ಅಣ್ಣ ಇಬ್ಬರೂ ಇಲ್ಲೇ ಕಂಬಿ ಹಾಕ್ಸಿರೋದ್ರಿಂದ ಕಾಯಬೇಕು. ಕಡ್ರುಗಳು ಜಾಸ್ತಿ ನಾವು ಇರೋಂಥ ಏರಿಯಾದಲ್ಲಿ. ಸೊ ಅದಕ್ಕೋಸ್ಕರ ಸೊ ಅವರೇ ನಮ್ಮ ವರ್ಧನನೇ ಕಾರ್ ತಂದಿದ್ದಾರೆ. ಸೊ ಕಾರಲ್ಲೇ ಇಲ್ಲೇ ಹಾಕೊಂಡು ಸೈಟ್ ಹತ್ರ ಹಾಕ್ಕೊಂಡಿದ್ದೀವಿ. ಹಾಕ್ಕೊಂಡು ಇಲ್ಲೇ ಊಟ ಮಾಡಿ ಇಲ್ಲೇ ಮಲ್ಕೋಬೇಕು ಬೆಳಗ್ಗೆ ತನಕ. ಸೊ ಇದು ಇವತ್ತಿನ ಕೆಲಸ ಆಗತ್ತೆ, ಆಯಿತಾ. ಸ್ವಲ್ಪ ನೀವು ತೋರಿಸ್ತೀನಿ ಗಾಡಿ ಯಾವುದು ಕಾಣಿಸ್ತಿದ್ದಲ್ಲ. ಸೊ ಗಾಡಿ ಇಲ್ಲಿ ಹಾಕ್ಕೊಂಡಿದ್ದೀವಿ. ಸೊ ಇದೇ ಗಾಡಿಯಲ್ಲಿ ಊಟ ಮಾಡಿದ್ದೆಲ್ಲ ಮಲ್ಕೋಬೇಕು. ಮೆಟೀರಿಯಲ್ ಎಲ್ಲ ಇಲ್ಲಿದೆ ನೋಡಿ, ಇಲ್ಲಿ ಹಾಕಿದ್ದೀವಿ. ಇಷ್ಟಿದೆ. ಸೊ ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ ಬೆಳಗ್ಗೆ ತನಕ ಇಲ್ಲೇ ಇರಬೇಕು.